ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೊ ಮೇಕಪ್ ಬೈ ಆದ್ಯರಾಜ್ ಚಾನಲ್ಗೆ ಸ್ವಾಗತ. ಸೊ ನಾವು ಇವತ್ತು ನಿಮಗೆ ಒಂದು ಜರ್ನಿ ಕರ್ಕೊಂಡು ಹೋಗ್ತಿದ್ದೀವಿ, ಮೇಕಪ್ ಜರ್ನಿ. ಐ ಮೀನ್ ಫಾರ್ ಬೇಬಿ ಶವರ್ ಎನ್ನೂರು ಬಂಡೇಲಿ ನಮಗೆ ಅಂಕಿತಾ ನನ್ನ ಬ್ರೈಡ್ ಆಗಿದ್ದರು. ಅವ್ರ ಬೇಬಿ ಶವರ್ಗೆ ನಾವು ಮೇಕಪ್ ಮಾಡೋದಕ್ಕೆ ಅಂತ ಹೆನ್ನೂರು ಬಂಡೇಲಿ ಅವ್ರ ಕ್ಲಬ್ಬಲ್ಲಿ ಮೇಕಪ್ ಇತ್ತು. ಸೊ ನಾವು ವಿ ಸ್ಟಾರ್ಟೆಡ್ ಅರ್ಲಿ ಮಾರ್ನಿಂಗ್, ಬಟ್ ಸ್ಟಿಲ್ ಮನೇಲಿ ಅವ್ರಿಗೆ ಪೂಜೆ ಇದ್ದಿದ್ದರಿಂದ ಅವರು ಆಲ್ಮೋಸ್ಟ್ 1-2 ಅವರ್ಸ್ ಲೇಟಾಗಿ ಬಂದರು. ಬಟ್ ನನ್ನ ಪೇಷನ್ಸ್ ಅವತ್ತು ಕಳ್ಕೊಳ್ಳಿಲ್ಲ. ಆ್ಯಂಡ್ ಶಿ ವಾಸ್ ಲೈಕ್, ಅವ್ರಿಗೂ ಗೊತ್ತಿರಲಿಲ್ಲ ಅವತ್ತು ಮೇಕಪ್ ದಿನ ಈ ಥರ ಲೇಟ್ ಆಗುತ್ತೆ ಅಂತ. ಬಟ್ ನಾನು ಪೇಷನ್ಸ್ ಆಗಿ ವೆಯ್ಟ್ ಮಾಡಿದೆ, ಬಿಕಾಸ್ ನನಗೆ ಬ್ರೈಡಿಗೆ ಆಗಲಿ ನನ್ನ ಕ್ಲೈಂಟ್ಸಿಗಾಗಲಿ ನಾನು ಪ್ಯಾನಿಕ್ ಆಗೋದಕ್ಕೂ ಬಿಡೋದಿಲ್ಲ, ನಾನು ಪ್ಯಾನಿಕ್ ಆಗೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರ ಸ್ಪೆಷಲ್ ಡೇ ಇರುತ್ತೆ, ಅವರು ನಮ್ಮನ್ನು ನಂಬಿ ನಮ್ಮನ್ನ ಬುಕ್ ಮಾಡಿರ್ತಾರೆ. ಸೊ ಯು ನೆವರ್ ನೋ ಸರ್ಕಮ್ಸ್ಟಾನ್ಸಸ್ ಏನಿರುತ್ತೆ ಅಂತ. ಸೊ ನನ್ನ ಮಾಮ್ ಟು ಬಿ ಅಂಕಿತಾ ಅವರಿಗೆ ಸ್ಕಿನ್ ಫುಲ್ಲು ಸೆನ್ಸಿಟಿವ್ ಆಗಿ ಆಯ್ಲಿ ಸ್ಕಿನ್ ಇದ್ದಿದ್ದರಿಂದ ತುಂಬ ಪಿಂಪಲ್ಸ್ ಎಲ್ಲ ಆಗಿ ಪ್ರಾಬ್ಲಮ್ಯಾಟಿಕ್ ಆಗಿತ್ತು. ಆ್ಯಂಡ್ ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಮೇಕಪ್ ನಾನೇ ಮಾಡಬೇಕು ಅಂತ, ಬಿಕಾಸ್ ಅವ್ರ ವೆಡ್ಡಿಂಗಿಗೆ ನಾನು ಮಾಡಿದ್ದೆ. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ. ಹಂಗಾಗಿ ಅವರು ನನ್ನ ಬುಕ್ ಮಾಡಿದರು, ನಾವು ಮೇಕಪ್ ಸ್ಟಾರ್ಟ್ ಮಾಡ್ದು. ಸೊ ಆಯ್ಲಿ ಸ್ಕಿನ್ ಇರೋರಿಗೆ, ಪಿಂಪಲ್ಸ್ ಇರೋರಿಗೆ ಹೇಗೆ ನಾವು ಕೇರ್ ತೊಗೊತೀವಿ ಎಟ್ ದ ಸೇಮ್ ಟೈಮ್, ಅದೇ ಥರ ಎಸ್ಪೆಷಲಿ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ನಾನು ಇನ್ನೂ ಎಕ್ಸ್ಟ್ರಾ ಕೇರ್ ತೊಗೊತೀನಿ. ಬಿಕಾಸ್ ತುಂಬ ಸೆನ್ಸಿಟಿವ್ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಹಾಗಾಗಿ ಅವ್ರನ್ನ ನಾನು ಕಂಫರ್ಟಬಲ್ ಫೀಲ್ ಮಾಡಿಸ್ತೀನಿ. ಫಸ್ಟು ಅವ್ರು ಆರಾಮಾಗಿ ಕೂತ್ಕೋಬೇಕು, ಅವ್ರ ಕಾಲನ್ನ ಸ್ವಲ್ಪ ಲಿಫ್ಟ್ ಮಾಡಿ, ಐ ಮೀನ್ ಎಟ್ ದ ಸೇಮ್ ಟೈಮ್ ಹೈಟಲ್ಲಿ ಸ್ವಲ್ಪ ಇಟ್ಕೊಂಡ್ರೆ ಅವರಿಗೆ ವೆಯ್ಟ್ ಸ್ವಲ್ಪ ಅವರಿಗೆ ಜಾಸ್ತಿ ಅನಿಸ್ಬಾರ್ದು, ಅವರಿಗೆ ಬ್ಯಾಕ್ ಪೇನ್ ಬರಬಾರ್ದು ಅಂತ ವಿ ಡೂ ಟೇಕ್ ಕೇರ್ ಆಫ್ ಮೈ ಮಾಮ್ ಟು ಬಿ ಕ್ಲೈಂಟ್. ಸೊ ಅಂಕಿತಾ ಅವರು, ಶಿ ಈಸ್ ಅ ವೆರಿ ಸ್ವೀಟ್ ಆ್ಯಂಡ್ ವೆರಿ ಹಂಬಲ್ ಸೋಲ್. ಸೊ ಐ ಯೂಶ್ವಲಿ ಬೇಬಿ ಶವರಿಗೆ ನಾನು ಯಾರಾದರೂ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ಅವರು ಆಸೆ ಪಟ್ಟು ಅವರು, ಐ ಮೀನ್ ನೀವೇ ಬೇಕು ಅಂತ ಕೇಳಿದಾಗ ಐ ಟ್ರೈ ಟು ಮೇಕ್ ಶ್ಯೂರ್ ಅವರಿಗಿಲ್ಲ ಅನ್ನಬಾರ್ದು ಅಂದ್ಬಿಟ್ಟು ನಾನು ಅವರಿಗೆ ಈವೆಂಟ್ಸ್ನ ನಾನು ಸ್ವಲ್ಪ ಒಪ್ಕೊತೀನಿ, ಟೈಮ್ ಅಡ್ಜಸ್ಟ್ ಮಾಡಿಕೊಂಡು. ಫ್ರೀ ಇದ್ದರೆ ಖಂಡಿತ ಹೋಗಿ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಅವರಿಗೆ ಲಿಟ್ರಲಿ ಪಿಗ್ಮೆಂಟೇಷನ್, ಇದು ಪಿಂಪಲ್ ಮಾರ್ಕ್ಸ್ ಎಲ್ಲನೂ ನಾನು ಕವರೇಜ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನಾನು ಇದು ಮಾಡಬೇಕಾದ್ರೆ ಯೂಶ್ವಲಿ ನಾನು ಪರ್ಮಿಷನ್ ತೊಗೊತೀನಿ. ಸೊ ಇವಾಗ ನಿಮಗೆ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇದೆ ಅಂತ ಹೇಳಿದಾಗ ಅವ್ರಿಗೆ ಬೇಜಾರಾಗುತ್ತೆ. ಸೊ ಅವಾಗ ನಾನು ಏನು ಹೇಳ್ತೀನಿ ಅವ್ರಿಗೆ, ಯೂಶ್ವಲಿ ಕಾಂಪ್ರಮೈಸ್ ವೇಯಲ್ಲಿ, ಲೈಕ್ ನಿಮ್ಮ ಸ್ಕಿನ್ ಆ್ಯಕ್ಚುಲಿ ಸ್ವಲ್ಪ ಕವರೇಜ್ ಬೇಕು, ಸೊ ವಿತ್ ಯುವರ್ ಪರ್ಮಿಷನ್ಸ್ ನಾನು ಸ್ವಲ್ಪ ಕವರೇಜ್ ಕೊಡ್ತೀನಿ. ಆ್ಯಂಡ್ ಇಟ್ ವಿಲ್ ಬಿ ವಾಟರ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್ ಬೇಕಲ್ವಾ. ಸೊ ಬಿಕಾಸ್ ಹಾರ್ಮೋನಲ್ ಚೇಂಜಸ್ಸಿಂದ ಪ್ರೆಗ್ನೆಂಟ್ ಲೇಡೀಸ್ ಯೂಶ್ವಲಿ ಸ್ವೆಟ್ ಆಗ್ತಾರೆ. ಸೊ ಹಾಗಾಗಿ ಅವರಿಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕಾಗುತ್ತೆ. ಆ್ಯಂಡ್ ದಿಲ್ ಹ್ಯಾವ್ ಅ ಲಾಂಗ್ ಡೇ ಅವತ್ತಿನ ದಿನ, ಶಾಸ್ತ್ರಗಳಿರುತ್ತೆ. ಹಾಗಾಗಿ ಸ್ವಲ್ಪ ಅಂದರೆ ಮನೇಲಿ ಆರಾಮಾಗಿದ್ದು ಎಲ್ಲ ಗ್ಯಾದರಿಂಗ್ ಎಲ್ಲ ನೋಡಿದಾಗ ಲಿಟ್ರಲಿ ದೇ ಕೈಂಡ್ ಆಫ್ ಟಯರ್ಡ್ ಆಗ್ತಾರೆ, ದೃಷ್ಟಿ ಆಗತ್ತೆ. ಸೊ ಹಾಗಾಗಿ ದೇ ಸ್ವೆಟ್ ಅ ಲಾಟ್ ಸಮ್ಟೈಮ್ಸ್. ಆ್ಯಂಡ್ ಎಲ್ಲರೂ ಅವ್ರನ್ನ ಸ್ಪೆಷಲ್ಲಾಗಿ ಅಂದರೆ ಐ ಮೀನ್ ಇರುತ್ತೆ ಮನೇಲಿ ಮೊದಲನೇ ಮಗು ಅಂತಾಗಲಿ ಎಲ್ಲ ಇದ್ದಾಗ ಒಂದು ಆಸೆ ಇರುತ್ತೆ ಫ್ಯಾಮಿಲಿಗೆ, ಮಗು ಬರ್ತಿದೆ ಅಂದಾಗ ಖುಷಿ ಇರುತ್ತೆ. ಸೊ ಅದೇ ಥರ ನಿಜ ಹೇಳಬೇಕಂದ್ರೆ ಹೆಣ್ಮಕ್ಳು ಆದವರು ವೆಯ್ಟ್ ಮಾಡ್ತಿರ್ತೀವಿ, ಆವಾಗಪ್ಪ ಡೆಲಿವರಿ ಆಗುತ್ತೆ, ಸಾಕು ನಮಗೆ ಇದು ನಮ್ಮ ಸ್ಕಿನ್ ಹಿಂಗಾಗಿದೆ. ಬಟ್ ನಾನು ಅವಾಗ ಹೇಳ್ತೀನಿ ಅವರಿಗೆ, ಸೊ ದೀಸ್ ಆರ್ ಆಲ್ ವೆರಿ ಪ್ರೆಷಿಯಸ್ ಮೂಮೆಂಟ್ಸ್. ಮಗು ಮೂಮೆಂಟ್ಸ್ ಆಗಲಿ ಇದನ್ನು ನೀವು ಎಂಜಾಯ್ ಮಾಡಿ, ಡೇ ಹೋಗೋದೇ ಗೊತ್ತಾಗೋದಿಲ್ಲ ಅಂತೆಲ್ಲ ಅವರಿಗೆ ನಾನು ಸ್ವಲ್ಪ ಆ್ಯಸ್ ಅ ಮಾಮ್, ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಅವ್ರಿಗೆ ಹೇಳ್ತೀನಿ. ಸೊ ಈಗ ತಾಯಿ ಆಗೋಕ್ಕೆ ಜರ್ನಿ ಅಂದರೆ ವರ್ಡ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂದು ಹೆಣ್ಣಿನ ಜೀವನದ ಅತ್ಯಂತ ಎಮೋಷ್ನಲ್ ಆ್ಯಂಡ್ ಬ್ಯೂಟಿಫುಲ್ ಫೇಸ್ ಆ್ಯಕ್ಚುಲಿ ಇದು.
ಆ ಜರ್ನಿ ಸೆಲೆಬ್ರೇಟ್ ಮಾಡೋ ದಿನವೇ ಈ ಬೇಬಿ ಶವರ್. ಸೊ ಆ ದಿನ ಮಾಮ್ ಟು ಬಿ ಬ್ಯೂಟಿಫುಲ್ ಆಗಿ ಪ್ರಿನ್ಸಸ್ ಆಗಿ ಗ್ಲೋ ಆಗಬೇಕು ಅಂತ ಎಲ್ಲ ಮಾಮ್ ಟು ಬಿ ಅವ್ರದ್ದು ಆಸೆ ಆಗಿರುತ್ತೆ. ಅದನ್ನೇ ರಿಯಾಲಿಟಿ ಮಾಡೋಕ್ಕೆ ನಾವು ಹೋಗ್ತೀವಿ, ಮೇಕಪ್ ಮಾಡ್ತೀವಿ. ವಿಲ್ ಮೇಕ್ ದೆಮ್ ಫೀಲ್ ಸ್ಪೆಷಲ್. ಸೊ ಪ್ರೆಗ್ನೆಂಟ್ ಲೇಡೀಸ್ಗೆ ಮೇಕಪ್ ಮಾಡೋದು ಸಾಮಾನ್ಯ, ಮೇಕಪ್ ಮಾಡೋ ಥರ ಅಲ್ಲ. ಅದು ತುಂಬ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ವಿ ಟ್ರೀಟ್ ದ ಸ್ಕಿನ್. ಮತ್ತು ಅವರು ಫಿಸಿಕಲಿ ಟಯರ್ಡ್ ಆಗಿದ್ದರೆ, ಎಮೋಷ್ನಲ್ ಆಗಿರ್ಬೋದು. ಸೊ ನಮ್ಮ ಕೆಲಸ ಕೇವಲ ಮೇಕಪ್ ಮಾಡೋದು ಮಾತ್ರ ಅಲ್ಲ, ಅವ್ರನ್ನ ಕಂಫರ್ಟಬಲ್ ಆಗಿ ಕೂರಿಸೋದು, ಅವರು ಆರಾಮಾಗಿದ್ದಾರೆ ಅಂತ ನೋಡೋದು. ಆಮೇಲೆ ಅವ್ರನ್ನ ಮಧ್ಯದಲ್ಲಿ ವಾಕ್ ಮಾಡಿಸ್ತೀವಿ. ಮತ್ತು ಅವರು ಟಯರ್ಡ್ ಆಗಿದ್ದರೆ ಅವ್ರಿಗೆ ಸ್ವಲ್ಪ ಆದರೆ ನೆಸೆಸರಿ ಇದ್ದರೆ, ಸುಸ್ತಾಗ್ತಿದ್ರೆ ಅವರಿಗೆ ಒಂದು ನ್ಯಾಪ್ ಕೊಡ್ತೀವಿ. ಈ ಥರ ಅವ್ರಿಗೆ ಆದಷ್ಟು ಅವ್ರ ಟೈಮ್ ಕೊಟ್ಟು ನಾವು ಅವ್ರಿಗೆ ಒಂಥರ ಪ್ರೆಷರ್ ಬಿಲ್ಡ್ ಮಾಡದೆ, ಟೆನ್ಷನ್ ಕೊಡದೆ, ಅವ್ರನ್ನ ಕಂಫರ್ಟ್ ಮಾಡಿಸಿ, ಅವ್ರ ಖುಷಿಯಾಗಿ ಸ್ಮೈಲ್ ಮಾಡೋದಕ್ಕೆ ಹೇಳ್ತಾ, ಅವ್ರನ್ನ ಈ ಒಂದು ಒಳ್ಳೆ ಮೆಮೊರಿ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇಕಪ್ ಮಾಡಿಕೊಂಡು. ಐ ಯೂಶ್ವಲಿ ಮೇಕಪ್ ಮಾಡಬೇಕಾದ್ರೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಬಟ್ ದೇ ನೀಡ್ ಅಟೆನ್ಷನ್. ಸೊ ಅವ್ರಿಗೆ ಏನಾಗ್ತಿದೆ ಅಂತ ನೀವು ತಿಳ್ಕೊಂಡು ಮೇಕಪ್ ಮಾಡಬೇಕಾಗತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬ ಜನಕ್ಕೆ ಆ್ಯಕ್ನೇಸ್ ಬರುತ್ತೆ. ಆವಾಗ ಪಿಗ್ಮೆಂಟೇಷನ್ಸ್ ಬರುತ್ತೆ ಒಬ್ಬೊಬ್ಬರಿಗೆ. ಆವಾಗ ನಾವೇನು ಮಾಡಬೇಕು, ಅವರಿಗೆ ಸೂಟಬಲ್ ಆಗಿರೋವಂಥ ಪ್ರಾಡಕ್ಟ್ಸ್ನ ಕೇರ್ಫುಲ್ಲಾಗಿ ಚೂಸ್ ಮಾಡಿ ಅವ್ರಿಗೆ ಮೇಕಪ್ ಮಾಡಬೇಕಾಗತ್ತೆ. ಫ್ಲಾಲೆಸ್ ಬೇಸ್ ಕೊಡೋದಕ್ಕೆ ಕವ್ರೇಜ್ ಬೇಕಾಗಿದೆ ಅಂತ ಅಂದಾಗ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ನಾವು ಹೇಗೆ ಕವ್ರೇಜ್ ಕೊಡ್ತೀವಿ ಅದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನಾನು ಆಗಲೇ ಹೇಳ್ದಂಗೆ ತುಂಬ ಸ್ವೆಟ್ ಆಗೋದ್ರಿಂದ ಲಾಂಗ್ ಲಾಸ್ಟಿಂಗ್ ಮೇಕಪ್ ಕೊಡ್ತೀವಿ ಮತ್ತು ಸ್ವೆಟ್ ಪ್ರೂಫ್ ಮೇಕಪ್ ಮಾಡ್ತೀವಿ. ಸೊ ಎಂಡ್ ರಿಸಲ್ಟ್ ಏನಾದರೂ ಅಂದರೆ ಆ್ಯಕ್ಚುಲಿ ಮಾಮ್ ಟು ಬಿ ನ್ಯಾಚುರಲ್ ಆಗಿ ಗ್ಲೋ ಆಗಬೇಕು, ಜೊತೆಗೆ ರಾಯಲ್ ಪ್ರಿನ್ಸಸ್ ಹಾಗೆ ಕಾಣಬೇಕು. ಸೊ ಇದು ನನ್ನ ಯೂಶ್ವಲಿ ಬೇಬಿ ಶವರ್ ಮೇಕಪ್ಪಲ್ಲಿ ಐ ಆಲ್ವೇಸ್ ಕೀಪ್ ಇನ್ ಮೈಂಡ್. ಆ್ಯಂಡ್ ಮೇಕಪ್ ಮಾಡಬೇಕಾದ್ರೆ ವಿಲ್ ಮೇಕ್ ಶ್ಯೂರ್ ನನಗೆ ನಾರ್ಮಲ್ ಸಿಂಪಲ್ ಮೇಕಪ್ ಅಂತ ಹೇಳ್ತಾರೆ. ಎಲ್ಲರೂ ಸಿಂಪಲ್ ಮೇಕಪ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಗ್ಯಾದ್ರಿಂಗ್ ತುಂಬ ಕಡಿಮೆ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ತುಂಬ ಮಿನಿಮಲಿಸ್ಟಿಕ್ ಮೇಕಪ್ ಬೇಕು ಅಂತ ಹೇಳ್ತಾರೆ. ಬಟ್ ನೀವು ಯು ಹ್ಯಾವ್ ಟು ಡೂ ಎಚ್ ಡಿ ಮೇಕಪ್ ಬಿಕಾಸ್ ಒಂದೊಂದು ಸಲ ಆ್ಯಕ್ಚುಲಿ ಸ್ಕಿನ್ ಸೆನ್ಸಿಟಿವ್, ಅಟ್ ದ ಸೇಮ್ ಟೈಮ್ ಫೇಸು ಸ್ವಲ್ಪ ಬ್ಲೋಟ್ ಆಗಿರುತ್ತೆ, ಸ್ವಲ್ಪ ದಪ್ಪ ಆಗಿರ್ತಾರೆ. ಆವಾಗ ನಾವು ಎಚ್ ಡಿ ಮೇಕಪ್ ಮಾಡಬೇಕಾಗತ್ತೆ. ಐ ಡೆಫಿನೇಷನ್ ಮೇಕಪ್ ಮಾಡೋದ್ರಿಂದ ಅವರಿಗೆ ಫೀಚರ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮೈಂಡಲ್ಲಿಟ್ಕೊಂಡು ನ್ಯಾಚುರಲಾಗಿ ಅವ್ರಿಗೆ ಕಂಫರ್ಟಬಲಾಗಿ ಅವ್ರ ಪರ್ಮಿಷನ್ ತಗೊಳ್ತಾ ಒಂದೊಂದು ಸ್ಟೆಪ್ಪನ್ನು ನಾನು ಕೇರ್ಫುಲ್ಲಾಗಿ ಮಾಡ್ತಾ, ಅವರಿಗೆ ಖುಷಿ ಕೊಡ್ತಾ, ಆಮೇಲೆ ಅವ್ರಿಗೆ ಬ್ರೇಕ್ ಕೊಡ್ತಾ, ಅವ್ರಿಗೆ ಮಧ್ಯದಲ್ಲಿ ಟಿಫನ್ ಏನು ಮಾಡಿಲ್ಲ ಅಂದರೆ ಅವರಿಗೆ ಟಿಫನ್ನು ಸಹ ನಾವು ಮಾಡಿಸ್ತಾ, ಆಮೇಲೆ ಅವರ ಸ್ಯಾರಿನೆಲ್ಲ ಮುಂಚೆನೇ ಪ್ಲೀಟ್ ಮಾಡಿ ಇಟ್ಕೊಂಡು ಅವರಿಗೆ ವೆಯ್ಟ್ ಮಾಡಿಸ್ದೆ, ತುಂಬ ಬೇಗ ಮಾಡದೆ ಅವ್ರಿಗೆ ಆದಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿ, ನಾನು ನನ್ನ ಹೇರ್ ಸ್ಟೈಲಿಸ್ಟ್ ಮಾಡಲಿ ಅಂತ ವೆಯ್ಟ್ ಮಾಡಿದೆ. ಆದಷ್ಟು ಅವರಿಗೆ ಜೊತೆಗೆ ಹೆಲ್ಪ್ ಮಾಡ್ಕೊತ ನಾನು ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಒಂದೊಂದು ಸಲ ನನ್ನ ಮೇಲ್ ಆರ್ಟಿಸ್ಟ್ ಇರೋದ್ರಿಂದ ಸಮ್ಟೈಮ್ಸ್ ಒಬ್ಬೊಬ್ಬರಿಗೆ ಶೈ ನೇಚರ್ ಇರುತ್ತೆ. ಆವಾಗ ನಾನೇ ಮಾಡ್ತೀನಿ ಅಂತ ಹೇಳಿ ಸ್ಯಾರಿ ಡ್ರೇಪಿಂಗ್ ನಾನೇ ಮಾಡ್ತೀನಿ ಸಮ್ಟೈಮ್ಸ್. ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ನಾನು ಅವರಿಗೆ ದೇ ಶುಡ್ ಫೀಲ್ ವೆರಿ ಸ್ಪೆಷಲ್. ಎಸ್ಪೆಷಲಿ ಅಮ್ಮ ಆಗೋದು ಅಂತಂದರೆ ಒಂದು ಫ್ಯಾಮಿಲಿ, ಒಂದು
ಗಾಡ್ಸ್ ಗಿಫ್ಟ್ ಬರ್ತಿದೆ, ಐ ಮೀನ್ ಗಾಡ್ಸ್ ಗಿಫ್ಟ್ನ ನಾವು ರಿಸೀವ್ ಮಾಡ್ತಿದ್ದೀವಿ ಅನ್ನೋ ಟೈಮಲ್ಲಿ ವಿ ಹ್ಯಾವ್ ಟು ಮೇಕ್ ದೆಮ್ ಫೀಲ್ ಸ್ಪೆಷಲ್. ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ಇನ್ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ನನಗೆ ಏನೂ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ನಮಗೆ ಅದೊಂದು ಆಸೆ ಏನಿರುತ್ತೆ ಅವ್ರದ್ದು, ಅದನ್ನು ನಾವು ಈಡೇರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ತೀನಿ. ಆ್ಯಂಡ್ ಐ ಮೇಕ್ ಶ್ಯೂರ್ ಅವರಿಗೆ ಒಂಥರ I will have a conversation about their ಪ್ರೆಗ್ನೆನ್ಸಿಲಿ ಏನಾದರೂ ಅವರಿಗೆ ಏನಾದರೂ ತಿನ್ನಬೇಕು ಅಂತ ಆಸೆ ಇದೆ ಅಂತಂದರೆ, ಇಲ್ಲ ಏನಾದರೂ ಅವರಿಗೇನಾದರೂ ಇಷ್ಟ ಆಗಲ್ಲ ಅಂತಂದರೆ ಅದನ್ನೆಲ್ಲ ಕೇಳಿಬಿಟ್ಟು ನಾನು ಒಂದೊಂದು ಸಲ ಹೇಳ್ತೀನಿ, ನಿಮ್ಗೆ ಹೆಣ್ಮಗು ಆಗುತ್ತಾ ಗಂಡು ಮಗು ಆಗುತ್ತಾ ಅಂತ. ಸಮ್ಟೈಮ್ಸ್ ಐ ಮೇಕ್ ಲೈಕ್ ಸಮ್ಟೈಮ್ಸ್ ಈಗಿನ ಜನ್ರೇಷನ್ ಹೇಗೆ ಅಂದರೆ, ನಂಗೆ ಹೆಣ್ಣು ಬೇಕು ಗಂಡು ಬೇಕು ಅಂತ ಯಾರೂ ಹೇಳೋದಿಲ್ಲ. ದೇ ಆಲ್ವೇಸ್ ಟೆಲ್ ಮೀ, ನನಗೆ ಆ್ಯಕ್ಚುಲಿ ಅದು ತುಂಬ ಖುಷಿಯಾಗುತ್ತೆ, ನನಗೆ ಹೆಲ್ದಿಯಾಗಿರೋವಂಥ ಮಗು ಇದ್ದರೆ ಸಾಕು ಮ್ಯಾಮ್ ಅಂತ ಹೇಳ್ತಾರೆ. ಸೊ ದ್ಯಾಟ್ ಈಸ್ ದ ಆ್ಯಕ್ಚುಲಿ ದಟ್ ಮೆಂಟಾಲಿಟಿ, ದಟ್ ಕೈಂಡ್ ಆಫ್ ಥಿಂಕಿಂಗ್ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ನಾನು ಲಿಪ್ಸ್ಟಿಕ್ ಎಲ್ಲ ಹಾಕಿದಾಗ ಆದಷ್ಟು ನಾನು ಡೆಫಿನೇಷನ್ ಎಲ್ಲ ಕೊಟ್ಟು ಕರೆಕ್ಟ್ ಮಾಡಿ ಅವರಿಗೆ, ಆ್ಯಕ್ಚುಲಿ ನಾನು ತುಂಬ ಡೀಟೇಲಿಂಗಾಗಿ ಏನೇ ಕೆಲಸ ಮಾಡಿದ್ರೂ ಅದನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನಾನು ಇದು ಮಾಡ್ತೇನೆ. ಐ ವಿಲ್ ನೆವರ್ ಕಾಂಪ್ರಮೈಸ್ ಆನ್ ದಿ, ಅವರು ಎಷ್ಟೇ ಇದು ಮಾಡಿದ್ರು ಅಯ್ಯೋ ಇವ್ರದ್ದು ಹೀಗೆ ಇಷ್ಟೇ ಇರೋದು ಹಿಂಗೆ ಮಾಡೋದು ಅಂತ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್ ಆ್ಯಂಡ್ I'll make sure they'll be very happy after seeing the makeup. ಸೊ ಅವರ ಏನಿದೆ ಅವರ ಜರ್ನಿ ಆ್ಯಸ್ ಅ ಮಾಮ್, ಏನು ಅವರು ಆಸೆ ಪಟ್ಟಿರ್ತಾರೆ, ನನ್ನ ಮಗು ಈ ಥರ ಹೆಲ್ದಿಯಾಗಿ ಹುಟ್ಟಬೇಕು, ಈ ಥರ ಒಳ್ಳೆ ಲಕ್ ತರಬೇಕು ಅಂತ ಎಲ್ಲ ತುಂಬ ಜನ ಹೇಳ್ತಿರ್ತಾರೆ ನನ್ನ ಹತ್ರ. ಸೊ ಐ ಆಲ್ವೇಸ್ ವಿಶ್ ದೆಮ್ all the very best, and I'll pray for them to have a normal delivery, to be honest. And it's like ಒಂದು ಹೆಣ್ಣಿಗೆ ಒಂದು ಮರು ಜನ್ಮ ಥರ. ಸೊ ಡೆಲಿವರಿ ಆಗೋದು ಇವಾಗ ಯಾವಾಗ ಯು ಗಿವ್ ನಾರ್ಮಲ್ ಡೆಲಿವರಿ, ಆಗಿನ ಕಾಲದಲ್ಲಿ ಎಲ್ಲ ನಾರ್ಮಲ್ ಡೆಲಿವರಿನೇ ಆಗ್ತಾಯಿದ್ದಿದ್ದು. ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ವೆನ್ ಯು ಗಿವ್ ದಟ್ ನಾರ್ಮಲ್ ಡೆಲಿವರಿ ಅಂತ ಅಂದಾಗ, you will have that very good bonding with your kid. ಸೊ ಅದು ಆ್ಯಕ್ಚುಲಿ ನಿಜ. ಅಂದರೆ ಈ ಬೇರೆ ಥರ ಡೆಲಿವರಿ ಆದರೆ ಬಾಂಡಿಂಗ್ ಇರೋದಿಲ್ವಾ ಅಂತ ಆ ಥರ ಕೇಳೋ ಥರ ಅಲ್ಲ. ಅದೊಂಥರ ಸ್ಪಿರಿಚುವಲಿ ಒಂದು ಅದ್ರ ಬಗ್ಗೆ ಒಂದು ಇದಿದೆ. ಸೊ ಯಾಕೆ ನಾರ್ಮಲ್ ಡೆಲಿವರಿ ಆದಾಗ ಮಕ್ಕಳು ದೇ ಸ್ಟೇ ಮೋರ್ ಕನೆಕ್ಟೆಡ್ ಅಂತ. ಸೊ ಹಾಗಾಗಿ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್, ಅಂಕಿತಾ. And you looked very beautiful after the makeup, and I was very happy to see you smiling, and you looked stunning. ಆ್ಯಂಡ್ ದೃಷ್ಟಿ ಎಲ್ಲ ತೆಗೆಸ್ಕೊಳ್ಳಿ ಅಂತ ಆಮೇಲೆ ಮೆಸೇಜ್ ಮಾಡಿದ್ದೆ ನಾನು. ಆ್ಯಂಡ್ ನಾನು ಅವರಿಗೆ ಆದಷ್ಟು ದೃಷ್ಟಿ ತೆಗೆದ್ಬಿಟ್ಟು ಬಂದೆ ಇನ್ ಮೈ ಓನ್ ವೇ. ಆ್ಯಂಡ್ I wish you all the very best, and God bless you, and stay blessed, and love you always. Thank you for trusting my work. ಆ್ಯಂಡ್ ಯಾರೆಲ್ಲ ಬೇಬಿ ಶವರ್ ಮೇಕಪ್ ಮಾಡಿಸ್ಕೊಬೇಕು ಅಂತಂದರೆ ಏನೆಲ್ಲ ಮೈಂಡಲ್ಲಿ ಇಟ್ಕೊಬೇಕು ಅಂತ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಬ್ಯಾಂಗಲ್ ಸೆರೆಮನಿ ಇದ್ದಾಗ ಬ್ಯಾಂಗಲ್ಸ್ನ ಆದಷ್ಟು ಒಂದು ಸೈಜ್, ನಿಮ್ಮ ಬ್ಯಾಂಗಲ್ ಸೈಜ್ಗಿಂತ ಒಂದು ಸೈಜ್ ದೊಡ್ಡದು ತೊಗೊಳ್ಳಿ. ಬಿಕಾಸ್ ಬೇರೆಯವ್ರು ಹಾಕೋದ್ರಿಂದ ಬ್ಯಾಂಗಲ್ಸು ಒಡೆದು ನಿಮ್ಮ ಕೈಗೆಲ್ಲ ಹರ್ಟ್ ಆಗದೆ ಇರೋಂಗಿರಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದಯವಿಟ್ಟು ಹೊಟ್ಟೆ ತುಂಬ ತಿನ್ನಬೇಕು. ಸೊ ಆವತ್ತಿನ ದಿನ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ನೀವೇನು ಏನಾದರೂ
ತಿನ್ನಬೇಕು ಅಂತ ಏನಾದರೂ ಇದ್ದರೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್, ಚೆನ್ನಾಗಿ ನೀರು ಕುಡೀರಿ. ಮತ್ತು ಸಮ್ಟೈಮ್ಸ್ ಒಬ್ಬೊಬ್ಬರಿಗೆ ತುಂಬ ಟಯರ್ಡ್ನೆಸ್ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಆವಾಗ ವಿ ಯೂಶಲಿ ಗಿವ್ ನಮ್ಮ ಹತ್ರ ಚಾಕ್ಲೇಟ್ಸ್ ಎಲ್ಲ ಅಂದಾಗ ಚೂಯಿಂಗ್ ಗಮ್ ಏನಾದರೂ ಕೊಡ್ತೀವಿ. ಆ್ಯಂಡ್ ವಿಲ್ ಮೇಕ್ ಶ್ಯೂರ್ ಅವ್ರ ಜೊತೆ ಅವರ ಫ್ಯಾಮಿಲಿ ಇರಬೇಕು. ಒಂದಿಬ್ಬರು ಫ್ರೆಂಡ್ಸ್ ಆದರೂ ಅಟ್ಲೀಸ್ಟ್ ಇದ್ದರೆ ಅವ್ರಿಗೆ ಸ್ವಲ್ಪ ಡೈವರ್ಟ್ ಆಗ್ತಾರೆ, ಖುಷಿಯಾಗಿ ಮಾತಾಡ್ಕೊತ ರೆಡಿ ಆಗ್ತಾರೆ ಅಂತ. ಯೂಶಲಿ ನಾನು ಬ್ರೈಡಲಲ್ಲಿ ನಾನು ಯಾರನ್ನೂ ಬಿಡಲ್ಲ ಒಳಗೆ. ಬಟ್ ಅದು ಬೇಬಿ ಶವರ್ ಟೈಮಲ್ಲಿ ಅವಾಗ ರೆಡಿ ಆಗಬೇಕಾದ್ರೆ ದೇ ನೀಡ್ ಅಟೆನ್ಷನ್. ಸೊ ದಟ್ ಟೈಮ್ ಐ ವಿಲ್ ಮೇಕ್ ಶ್ಯೂರ್ ಅವ್ರ ಫ್ರೆಂಡ್ಸ್ ಆಗಲಿ ಅವ್ರ ಅಮ್ಮ ಆಗಲಿ ಯಾರಾದರೂ ಜೊತೆಲಿರೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಸ್ಯಾರಿನೆಲ್ಲ ಆದಷ್ಟು ನೀವು ಅವ್ರಿಗೆ ವೆಯ್ಟ್ ಮಾಡಿಸಿ ಅವ್ರಿಗೆ ಇದು ಮಾಡೋ ಬದಲು ಅವ್ರು ಕೂತಾಗಲೇ ಮೇಕಪ್ ಮುಗೀತಿದೆ ಅಂದಿದ ತಕ್ಷಣ ಜ್ಯುವೆಲ್ರಿ ಹಾಕ್ತೀವಿ. ಆ್ಯಂಡ್ ಗೋಲ್ಡೆಲ್ಲ ಇದ್ದಾಗ ನಾವು ಕೇರ್ಫುಲ್ಲಾಗಿ ಅವ್ರನ್ನ ಕ್ಯಾರಿ ಮಾಡೋದಕ್ಕೆ ಹೇಳ್ತೀವಿ. ಆ್ಯಂಡ್ ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿರೋ ಫ್ಲವರ್ಸ್ನ ತೊಗೊಂಡು ಬರೋದಕ್ಕೆ ಹೇಳ್ತೀವಿ. ಆ್ಯಂಡ್ ಇದೆಲ್ಲ ನಾನು ಮುಂಚೆನೇ ಮೀಟಿಂಗಲ್ಲಿ ಅವ್ರಿಗೆ ಹೇಳಿರ್ತೀನಿ ನಾನು. ಆ್ಯಂಡ್ ಸ್ಯಾರಿ ಪೆಟಿಕೋಟ್ ಆದಷ್ಟು ಲೆಂತಿ ಇರಬಾರ್ದು ಅಂತ ಹೇಳ್ತೀನಿ, ಬಿಕಾಸ್ ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ ಇರುತ್ತೆ ತುಂಬ ಲೆಂತಿ ಇದ್ದಾಗ ಬಿಕಾಸ್ ಅವ್ರು ಹೀಲ್ಸ್ ಹಾಕೋದಿಲ್ಲ. ಸೊ ಅದು ಒಂದು. ಆ್ಯಂಡ್ ಟೈಯಿಂಗ್ ಮಾಡಬೇಕಾದ್ರೆ ಸ್ಯಾರಿ ಪೆಟಿಕೋಟ್ನ ಹುಷಾರಾಗಿ ಟೈ ಮಾಡ್ತೀವಿ. ಅವ್ರಿಗೆ ಹೇಗೆ ಕಂಫರ್ಟಬಲ್ ಆಗಿರಬೇಕು, ಅವ್ರಿಗೆ ಎಷ್ಟು ಟೈಟ್ ಬೇಕು ಅದನ್ನು ನೋಡಿ ಟೈ ಮಾಡ್ತೀವಿ. ಯೂಶಲಿ ಡೋಂಟ್ ಟೈಟನ್ ಇಟ್ ಟೂ ಮಚ್, ಬಿಕಾಸ್ ಅವ್ರು ಕೂತ್ಕೊಂಡಾಗ ಸ್ವಲ್ಪ ಕಷ್ಟ ಆಗಬಾರ್ದು ಬೇಬಿಗೆ. ಅವ್ರಿಗೆ ಕಂಫರ್ಟಬಲ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸ್ಯಾರಿ ಆವಾಗ ಸ್ವಲ್ಪ ಲೂಸ್ ಆಗುತ್ತೆ, ಸ್ಯಾರಿ ಸ್ಟಿಫಾಗಿ ಕೂರೋದಿಲ್ಲ. ಆವಾಗ ಅವ್ರಿಗೆ ಹೇಳ್ತೀವಿ ನಾವು ಅದನ್ನು ಯಾವ ಥರ ಸ್ಯಾರಿ ಪೆಟಿಕೋಟ್ ಜೊತೆಗೆ ಅದನ್ನು ಸರಿ ಮಾಡ್ಕೊಬೇಕು, ಯಾವ ಥರ ಸ್ಯಾರಿ ಹೋಲ್ಡ್ ಮಾಡಿ ನಡಿಬೇಕು ಅಂತ ಹೇಳ್ತೀವಿ. ಮತ್ತು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ನಾವು ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಮೇಕಪ್ ಇದ್ದಾಗ ಸ್ಕಿನ್ನನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಆ್ಯಂಡ್ ಏನಾದರೂ ಅವರಿಗೆ ಏನಾದರೂ ನಿಮಗೆ ಸ್ಕಿನ್ ಏನಾದರೂ ಇರಿಟೇಷನ್ ಇದೆಯಾ ಅಂತ, ಸಮ್ಟೈಮ್ಸ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಆವಾಗ ಏನಾದರೂ ಅವರಿಗೆ ಈ ಫ್ಲವರ್ಸಿಗೆಲ್ಲ ಸ್ಪ್ರೇ ಮಾಡೋದು ಅದೆಲ್ಲ ಮಾಡಬಾರ್ದು. ಸೊ ಆದಷ್ಟು ಅವ್ರಿಗೆ ನ್ಯಾಚುರಲ್ ಇಡಬೇಕು, ಬಿಕಾಸ್ ಸ್ಪ್ರೇ ಎಲ್ಲ ಸ್ವಲ್ಪ ಕೆಮಿಕಲ್ ಬೇಸ್ಡ್ ಇರುತ್ತೆ. ಸೊ ಸ್ಕಿನ್ ಮೊದಲೇ ಸೆನ್ಸಿಟಿವ್ ಇರೋದರಿಂದ ನಾನು ಸ್ವಲ್ಪ ಸ್ಪ್ರೇ ಎಲ್ಲ ಇರೋ ಅಂಥದ್ದೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಮತ್ತು ಇನ್ನೊಂದು ಅವರಿಗೆ ಮುಂಚೆ ಏನಾದರೂ ಡರ್ಮ್ಯಾಟ್ ಹತ್ರ ಅವರೇನಾದರೂ ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಅಂತ ಹೇಳಿದಾಗ 1-3 ಡೇಸ್ ಪ್ರಯರ್ ಅವರು ಏನು ಆಯಿಂಟ್ಮೆಂಟ್ ಎಲ್ಲ ಕ್ರೀಮ್ಸ್ ಯೂಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ಟ್ರೀಟ್ಮೆಂಟ್ನ ನಾನು ಸ್ವಲ್ಪ ಸ್ಟಾಪ್ ಮಾಡೋಕ್ಕೆ ಹೇಳ್ತೀನಿ. ಆದಷ್ಟು ಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ಮತ್ತು ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡಬೇಕಾದ್ರೆ ಐ ವಿಲ್ ಮೇಕ್ ಶ್ಯೂರ್ ದೇ ಆರ್ ಮೋರ್ ಕಂಫರ್ಟಬಲ್. ಸೊ ಅವರಿಗೆ ಎಲ್ಲಾದರೂ ಟೈಟ್ ಅನ್ನಿಸ್ತಿದೆಯಾ ವಾಕ್ ಮಾಡಿ ನೋಡಿ ಅಂತೀವಿ. ಒಂದು ಡಾಬ್ ಹಾಕಬೇಕಾದ್ರೂ ಅಷ್ಟೇ ಕೂರ್ಸಿ ನೋಡ್ತೀವಿ. ಸೊ ಇಸ್ ಇಟ್ ಓಕೆ, ಇದು ಟೈಟ್ ಅನ್ನಿಸ್ತಿದೆಯಾ ಅಂತ. ಅವ್ರಿಗೆ ಆದಷ್ಟು ಫ್ರೀಯಾಗಿರಬೇಕು. ಬ್ಲೌಸು ಅಷ್ಟೇ ಸಮ್ಟೈಮ್ಸ್ ಆಲ್ಟ್ರೇಷನ್ ಮಾಡಿರೋದಿಲ್ಲ, ಫಿಟ್ಟಿಂಗ್ಸ್ ಇರೋದಿಲ್ಲ. ಸೊ ಆವಾಗ ನಾವು ಆದಷ್ಟು ವಿಲ್ ಟ್ರೈ ಟು ಮೇಕ್ ಶ್ಯೂರ್ ತುಂಬ ಲೂಸ್ ಆಗದೆ ತುಂಬ ಟೈಟ್ ಆಗದೆ ಅವರು ಕಂಫರ್ಟಬಲ್ ಆಗಿರೋ ಥರ ಸ್ಯಾರಿ ಡ್ರೇಪ್ ಮಾಡ್ತೀವಿ. ಆ್ಯಂಡ್ ವಿಲ್ ಮೇಕ್ ಶ್ಯೂರ್ ದೇ ಲುಕ್ ಬ್ಯೂಟಿಫುಲ್. ಅಟ್ ದ ಸೇಮ್ ಟೈಮ್ ಅವರಿಗೆ ಸ್ಕಿನ್ ಅನ್ಈವನ್ ಆಗಿರುತ್ತೆ, ಫೇಸಿಗೂ ನೆಕ್ಕಿಗೂ ಬಾಡಿಗೂ ಸ್ಕಿನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆವಾಗ ಐ ಟ್ರೈ ಟು ಟೆಲ್ ದೆಮ್ ಚೋಕರ್ ಹಾಕ್ಕೊಳ್ಳಿ ನೆಕ್ಕಿಗೆ ಅಂತ, ಸೊ ದಟ್ ನಾವು ಜಾಸ್ತಿ ಮೇಕಪ್ ಡಿಫ್ರೆನ್ಸ್ ಗೊತ್ತಾಗಬಾರ್ದು ಫೇಸಿಗೂ ಮತ್ತು ನೆಕ್ಕಿಗೆ ಅಂತ ಆದಷ್ಟು ಚೋಕರ್ ಹಾಕಿಸ್ತೀವಿ. ಆ್ಯಂಡ್ ವಿಲ್ ಮೇಕ್ ಶ್ಯೂರ್ ಎಷ್ಟು ಜ್ಯುವೆಲ್ಸ್ ಹಾಕ್ಕೊಬೇಕೋ ಅಷ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತೆ. ತುಂಬ ಹಾಕ್ಕೊಂಡಾಗಲೂ ದಿಲ್ ಫೀಲ್ ವೆರಿ ಅನ್ಕಂಫರ್ಟಬಲ್. ಮತ್ತು ಬ್ಲೌಸೆಲ್ಲ ಟೈ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಅವ್ರದ್ದು ಆ್ಯಕ್ಚುಲಿ ಈ ಬ್ಲೌಸಿಗೆ ಟೈಯಿಂಗ್ ಇರಲಿಲ್ಲ.
ಸೊ ಹಾಗಾಗಿ ನಾನೇ ಓನಾಗಿ ಥ್ರೆಡ್ ತಗೊಂಡು ಆ ಕಡೆಯಿಂದ ಈ ಕಡೆ ನಾನು ಸ್ಟಿಚ್ ಮಾಡಿ ಆ ಬ್ಲೌಸ್ನ ನಾನು ಸರಿ ಮಾಡಿದೆ. ಸೊ ನಾವು ವಿಲ್ ನಾಟ್, ಇದು ನಮ್ಮ ಕೆಲಸ ಅಲ್ಲ ಅಂತ ನಾವು ಬಿಡೋದಿಲ್ಲ. ಸೊ ವಿಲ್ ಮೇಕ್ ಶ್ಯೂರ್ ದೇ ಆರ್ ವೆರಿ ಕಂಫರ್ಟಬಲ್. ಮತ್ತು ಏನೇ ಮಾಂಟಿಕ ಹಾಕಲಿ, ಏನೇ ಹಾಕಿದ್ರೂ ಅದು ನೀಟಾಗಿ ಕೂತ್ಕೋಬೇಕು. ಬಿಕಾಸ್ ಅವ್ರು ಅದನ್ನೇ ಸರಿ ಮಾಡ್ಕೊಳ್ಳೋದ್ರಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಸೊ ಫೋಟೋ ಪೋಸ್ ಮಾಡೋ ಟೈಮಲ್ಲೂ ಮಾಂಟಿಕ ಸರಿ ಇದೆಯಾ ಅಂತ ನೋಡ್ಕೊತಿರೋದು, ಇದೆಲ್ಲ ಆಗೋದು ಬೇಡ ಅಂತ ಅಂದ್ಬಿಟ್ಟು ವಿಲ್ ಮೇಕ್ ಶ್ಯೂರ್ ಅದನ್ನೆಲ್ಲ ಕ್ಲೀನಾಗಿ ಪ್ಲೇಸ್ ಮಾಡ್ತೀವಿ. ಮತ್ತು ಹೇರ್ ಸ್ಟೈಲ್ ಮಾಡಬೇಕಾದ್ರೂ ಅಷ್ಟೇ, ಹೇರ್ ಸ್ಟೈಲು ಮಾಡಿದಾಗ ಬ್ಲೌಸಲ್ಲಿ ವರ್ಕ್ ಇರುತ್ತೆ. ಸೊ ಬ್ಲೌಸಲ್ಲಿ ವರ್ಕ್ ಇದ್ದಾಗ ಹೇರ್ ಸ್ಟೈಲ್ ಅದಕ್ಕೆ ಇದಾಗಬಾರ್ದು, ಮತ್ತು ಪಿನ್ಸ್ ಅವ್ರ ಬೆನ್ನಿಗೆ ಚುಚ್ಚಬಾರ್ದು. ಸೊ ಆದಷ್ಟು ಯು ಮೇಕ್ ಶ್ಯೂರ್ ಅವರು ಕಂಫರ್ಟಬಲ್ ಆಗಿರಲಿ ಅಂತ. ಮತ್ತು ಅವರಿಗೆ ಯೂಶ್ವಲಿ ಇವಾಗ ನೀವು ನೋಡ್ತಾ ಇದ್ದೀರಾ ಅವ್ರದ್ದು ಪೀಪ್ ಆಗ್ತಾಯಿತ್ತು. ಸೊ ಅದನ್ನು ನಾವು ಪಿನ್ನಲ್ಲಿ ಸೆಕ್ಯೂರ್ ಮಾಡಿ ಅದು ಕ್ಲೀನಾಗಿ ಅವರಿಗೆ ತುಂಬ ಟೈಟ್ ಆಗದೆ ಕಂಫರ್ಟಬಲ್ ಆಗಿರಲಿ ಅಂತ. ಆ್ಯಂಡ್ ಸಮ್ಟೈಮ್ಸ್ ಒಬ್ಬೊಬ್ಬರಿಗೆ ಜಾಸ್ಮಿನ್ ಫ್ಲವರ್ ತುಂಬ ಅಲರ್ಜಿ ಇರುತ್ತೆ. ಅವರಿಗೆ ಆ ಸ್ಮೆಲ್ ನೋಡಿದ್ರೇ ಸಮ್ಟೈಮ್ಸ್ ದೇ ಸ್ಟಾರ್ಟ್ ಸ್ನೀಸಿಂಗ್. ಸೊ ಒಬ್ಬೊಬ್ರಿಗೆ ಏನಾದರೂ ಅಲರ್ಜಿ ಆ ಥರ ಏನಾದರೂ ಇದ್ದಾಗ ಟ್ರೈ ಟು ಆರ್ಡರ್ ಡಿಫ್ರೆಂಟ್, ಅವ್ರಿಗೇನು ಕೇಳಿಕೊಂಡು ಅದನ್ನು ನೀವು ಹಾಕ್ಬೋದು. ಸಮ್ಟೈಮ್ಸ್ ನೀವು ಜ್ಯುವೆಲ್ರಿಲೂ ಅವ್ರ ಹೇರ್ ಸ್ಟೈಲ್ನ ಆದಷ್ಟು ಎನ್ಹ್ಯಾನ್ಸ್ ಮಾಡ್ಬೋದು. ಸಿ ಫಸ್ಟ್ ಥಿಂಗ್ ಎಸ್ಪೆಷಲಿ ಮಾಮ್ ಟು ಬಿ ಅವರಿಗೆ ಆದಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕೇ ಹೊರತು ಅವರಿಗೆ ಡಿಸ್ಕಂಫರ್ಟ್ ಆಗಬಾರ್ದು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಮೇಕಪ್ ಮಾಡೋದ್ರಿಂದ ಸೊ ಎಲ್ಲನೂ ಖುಷಿಯಾಗಿ ಆರಾಮಾಗಿ ರೆಡಿ ಆಗ್ತಾರೆ. ಆ್ಯಂಡ್ ನಾವೂ ಹೇರ್ ಸ್ಟೈಲ್ ಅದನ್ನೆಲ್ಲ ವಿಲ್ ಟ್ರೈ ಟು ಗಿವ್ ಮೋರ್ ವಾಲ್ಯೂಮ್ ವಿತ್ extension, and we'll try to accessorize the hairstyle, and we carry our own ಲೇಸ್ಗಳನ್ನ ತೊಗೊಂಡೋಗಿ ನೀವು ನೋಡ್ತಾ ಇದ್ದೀರಾ ಈ ಥರ ನಾವು ಅದನ್ನು ಪ್ಲೇಸ್ ಮಾಡಿ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ. ಸೊ ವಿ ಡೋಂಟ್ ವಾಂಟ್ ಟು ರಿಪೀಟ್ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ದಮ್ ಫೀಲ್ ವೆರಿ ಸ್ಪೆಷಲ್. ಸೊ ಹಾಗಾಗಿ ವಿ ಆರ್ ಗಿವಿಂಗ್ ದ ವೆರಿ ಬೆಸ್ಟ್ ಸರ್ವಿಸ್. ಆ್ಯಂಡ್ ಅಂಕಿತಾ ಅಂತೂ ತುಂಬ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಮಾಡಿಸ್ಕೊಂಡ್ರು. ಆ್ಯಂಡ್ ಅವ್ರಿಗೆ ಕಾಲು ನೋವು ಬರಬಾರ್ದು ಅಂದ್ಬಿಟ್ಟು ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ನಂದು ಮೇಕಪ್ ಕಿಟ್ನ ಒಂದು ಸ್ವಲ್ಪ ಅದನ್ನು ಮಲಗಿಸಿ ಅದ್ರ ಮೇಲೆ ಅವ್ರನ್ನ ಕಾಲಿಡಿಸಿ ಅವರಿಗೆ ಕಂಫರ್ಟಬಲ್ ಫೀಲ್ ಮಾಡಿಸ್ತು. ಸೊ ಈ ಥರ ನಾನು ಯೂಶ್ವಲಿ ಸಮ್ಟೈಮ್ಸ್ ಏನೋ ಹೈಟಿಗೆ ಏನೋ ಇಲ್ಲ ಅಂದಾಗ ಏನು ಮಾಡೋಕ್ಕೂ ಏನೋ ಹೈಟ್ ಇಲ್ಲ ಅಂದಾಗ ಯೂಶ್ವಲಿ ಡಸ್ಟ್ಬಿನ್ ಮೇಲೆ ಒಂದು ಇದನ್ನು ಹಾಕಿ ಅವರಿಗೆ ಹೈಟ್ ಮಾಡಿ ಅವ್ರನ್ನ ಕೂರಿಸ್ತೀವಿ. ಆ್ಯಂಡ್ ಸ್ಯಾರಿ ಹೈಟು ಅವ್ರ ಲೆಂತು ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಮಾಡ್ತೀವಿ. ಮತ್ತು ಈ ಟೂಲ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಅವರಿಗೆ 2 ಸಲ 3 ಸಲ ಹೇಳ್ತೀವಿ, ಶೇಕ್ ಮಾಡಬೇಡಿ, ದಯವಿಟ್ಟು ಶೇಕ್ ಮಾಡಬೇಡಿ ಅಂತ. ಸಮ್ಟೈಮ್ಸ್ ಇಫ್ ದೇ ಹ್ಯಾವ್ ಗ್ರೇ ಹೇರ್ ಆ ಥರ ಎಲ್ಲ ಇದ್ದಾಗ ವಿ ಟ್ರೈ ಟು ಕವರ್ ದೆಮ್ ಆ್ಯಂಡ್ ವಿಲ್ ಮೇಕ್ ದೆಮ್ ಫೀಲ್ ಲೈಕ್ ನಾಟ್ ವೆರಿ ಆಕ್ವರ್ಡ್ ಫೀಲ್ ಆಗಬಾರ್ದು. ಅವ್ರಿಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು. ಇದು ಬೇಬಿ ಬಂಪ್ನೆಲ್ಲ ನೋಡಿದಾಗ ಫುಲ್ ಖುಷಿ ಆಗುತ್ತೆ. ಆ್ಯಂಡ್ ಐ ಕೀಪ್ ಆಸ್ಕಿಂಗ್ ಹೌ ಇಸ್ ಯುವರ್ ಮೂಮೆಂಟ್ಸ್, ಮಗು ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆಯಾ, ಯು ಹ್ಯಾಪಿ ಅಂತೆಲ್ಲ ಕೇಳ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ದಿಲ್ ಸೇ ಎಸ್. ಆ್ಯಂಡ್ ಏನಾದರೂ ಫೇಕ್ ಲ್ಯಾಶಸ್ ಆಗಲಿ, ಏನಾದರೂ ನಿಮ್ಗೆ ಇರಿಟೇಷನ್ ಇದೆಯಾ ಅಂತೆಲ್ಲ ಕೇಳ್ತೀನಿ. ಸೊ ದಟ್ಸ್ ಹೌ ವಿ ಡೂ ಆರ್ ಆ್ಯಂಡ್ ವಿ ಗಿವ್ our best service to ಎಸ್ಪೆಷಲಿ ಬೇಬಿ ಶವರ್ ಮೇಕಪ್ಪಲ್ಲಿ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ನ ಹ್ಯಾಂಡಲ್ ಮಾಡ್ತೀವಿ. ಆ್ಯಂಡ್ ಇದು ಅವರ ರಿಯಾಕ್ಷನ್, ಅವ್ರ ಹಸ್ಬೆಂಡ್ ರಿಯಾಕ್ಷನ್ನು. ಸೊ ಶಿ ವಾಂಟೆಡ್ ಟು ಕ್ಯಾಪ್ಚರ್ ದ್ಯಾಟ್. ಸೊ ಹಿ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಅವರು ನಗೋದು, ಅವ್ರು ಖುಷಿಯಾಗಿ ಆಚೆ ಅವ್ರ ಹಸ್ಬೆಂಡಿಗೆ ಮೇಕಪ್ ತೋರ್ಸೋಕ್ಕೆ ಹೋಗಬೇಕಾದ್ರೆ ನಮ್ಮ ಟೀಮವ್ರು ಅವ್ರ ಹಿಂದೆನೇ ಹೋಗಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆ್ಯಂಡ್ ವಿ ಗಾಟ್ ದ್ಯಾಟ್
captured. And Ankita, and thank you so much once again, and wish you all the very best. And you ನನ್ನ ಟೀಮ್ ಅವ್ರು ಕೇಳಿದ್ರು ಹೌ ಡು ಯು ಫೀಲ್ ಅಂತ, ಆ್ಯಂಡ್ ಅವರು ನನ್ನ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಅವರು ಹೊರಟರು. ಆ್ಯಂಡ್ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡ್ಕೊತೀವಿ ಅಂತ ರಿಕ್ವೆಸ್ಟ್ ಮಾಡಿತು. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಟೀಮ್ ಅವ್ರ ಹೇರ್ ಸ್ಟೈಲ್ದೆಲ್ಲ ವೀಡಿಯೋ ಮಾಡಿಕೊಂಡು, ಆ್ಯಂಡ್ ಐ ಮೇಡ್ ಶ್ಯೂರ್ ಶಿ ಈಸ್ ಲೈಕ್ ಹೊಟ್ಟೆ ತುಂಬಿರಬೇಕು ಅಂತ ಇದು ಮಾಡಿ ಅವ್ರಿಗೆ ಐ ಮೀನ್ ದಯವಿಟ್ಟು ಟಿಫನ್ ಮಾಡಿಸಿ ಯಾರಾದರೂ ಅಂತ ಹೇಳಿ, ಇಲ್ಲ ಅಂದರೆ ಅವರು ಹಾಗೇ ಹೋಗ್ಬಿಡ್ತಾರೆ ಅಂತ ಹೇಳಿ ಅವ್ರ ಫ್ರೆಂಡಿಗೆ ಹೇಳಿ ಟಿಫನ್ ಮಾಡಿಸ್ತು. ಆ್ಯಂಡ್ ಟಿಫನ್ ಎಲ್ಲ ಆದಮೇಲೆ ಶಿ ಲೆಫ್ಟ್, ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ ವಿತ್ our service, and she gave one good feedback. And I still remember your wedding day, and now ನೀವು 3 ಜನ ಆಗ್ತಿದ್ದೀರಾ. So all the very best, and God bless you, and I'm very happy to work with you, Ankita, and you have referred so many of them after your wedding, and thank you so much for that, and I'm very grateful. And thanks to your Rekha who referred me, ಅಂಕಿತಾಗೆ ನೀವೇ ಮಾಡಬೇಕು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್ ಮೀ ರೇಖಾ. ಆ್ಯಂಡ್ ಯು ಬೋತ್ ಇಬ್ಬರು ಪೇರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಗುನ ಐ ಕಾಂಟ್ ವೇಟ್ ಟು ಸಿ ಯೋರ್ ಬೇಬಿ, ಆ್ಯಂಡ್ all the very best. And I was just showing her how to hold the baby bump ಹೇಗೆ ಇಟ್ಕೊಬೇಕು ಅಂತ ತೋರಿಸ್ದೆ. ಆ್ಯಂಡ್ ಸೀರಿಯಸ್ಲಿ ಹೇಳಬೇಕು ಅಂದರೆ ತುಂಬ ದೃಷ್ಟಿ ಆಗತ್ತೆ ಅಂತ ಅವರಿಗೆ ಹೇಳ್ತಾನೆ ಇದ್ದೆ. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ, ಆ್ಯಂಡ್ ಶಿ ಈಸ್ ಲುಕಿಂಗ್ ವೆರಿ ಗಾರ್ಜಿಯಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂಕಿತಾ. ಆ್ಯಂಡ್ ಎಷ್ಟು ಸಲ ಥ್ಯಾಂಕ್ಸ್ ಹೇಳಬೇಕು ನಂಗೆ ಗೊತ್ತಿಲ್ಲ ನಿಮಗೆ. ಸಿ, ಐ ಆಲ್ವೇಸ್ ಬಿಲೀವ್ ಇನ್ ಗಿವಿಂಗ್ ಗುಡ್ ಸರ್ವಿಸ್, ಆ್ಯಂಡ್ ನಾಟ್ ಲೈಕ್ ಸಿಂಪಲ್ ಆದರೂ ಅಷ್ಟೇ, ಬ್ರೈಡಲ್ ಆದರೂ ಅಷ್ಟೇ, ಐ ಡೂ bridal makeup only, and I'll make sure your skin is like not ಇದು ಪ್ರಾಬ್ಲಮಿಗೆ ಇದಾಗದೆ ಸೆನ್ಸಿಟಿವ್ ಸ್ಕಿನ್ ಅಂತ ಕನ್ಸಿಡರ್ ಮಾಡ್ತಾ ನಿಮಗೆ ಚೆನ್ನಾಗಿ ಮೇಕಪ್ ಮಾಡ್ತಾ ನಿಮ್ಮನ್ನ ಚೆನ್ನಾಗಿ ಕಾಣಿಸೋದೆ ನನ್ನ ಡ್ಯೂಟಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೇಕಪ್ ಬೈ ಆದ್ಯರಾಜ್, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್, ಆ್ಯಂಡ್ ಗಾಡ್ ಬ್ಲೆಸ್ ಯು. Thank you for watching my video, and please do subscribe. Thank you so much.